ಓಕೆ, ಸೊ ನಾನು ಬಳ್ಳಾರಿಯಿಂದ ಬಂದು ಸೊ ಲಾಗ್ ಈ ಸೋ ಅನ್ನೋದು ಯಾಕೆ A few moments. ಗೈಸ್, ನಾವು ಬಳ್ಳಾರಿಯಿಂದ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ಏನೇನು ಐಟಮ್ಸ್ ನೀನು ಲ್ಯಾಕ್ ಮಾಡ್ತೀಯಾ ಹೇಳಿ ಪಟ ಅಂತ ಯಾರು ಮಾಡಲ್ಲ. A few minutes later. ಮತ್ತೆ ಮಾತಾಡಿದ್ರೆ ನೀನು ಒಳ್ಳೆ ಸ್ಟೇಟ್ಮೆಂಟ್ ಇಂಥವ್ರು ಮಾತಾಡ್ದಂಗೆ ಮಾತಾಡ್ತೀಯ ಅಪ್ಪಿ. ಆರಾಮಾಗಿ ಮಾತಾಡು. ಅಪ್ಪಿ ಹೆಂಗೆ ಪ್ರೊಫೆಷನಲ್ ಬಿಡು. ನಿನ್ನೆ ನಾನೇನು ಗೆಸ್ಟ್ ಆಗಿ ಕರ್ಸಿಲ್ಲ ಇಲ್ಲಿ. ಮುಂದಕ್ಕೆ ಬಾ ಒಟ್ಟಿ. ಕ್ಯಾಶುವಲ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಗಗನ ವೀರು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಯುಗಾದಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ವೀರು ನನಗೆ ಶಾಪಿಂಗ್ ಮಾಡಿಸ್ತಾ ಅಂತ ಹೇಳ್ದೆ. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಮೇ ಬಿ ನನ್ನ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ. ಸೊ ಶಾಪಿಂಗಿಗೆ ನಾವು ಸೊ ಇಲ್ಲಿ ಏನೂ ಸಿಗಲ್ಲ ಅಷ್ಟೊಂದು. ಬಳ್ಳಾರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತಾ ಇದ್ದೀವಿ, ನೋಡೋಣ ಅಲ್ಲೇನೇನು ಶಾಪಿಂಗ್ ಮಾಡಿದ್ವಿ ತೋರಿಸ್ತೀವಿ. ಸೊ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಪ್ಲ್ಯಾನು ಬಳ್ಳಾರಿಗೆ. ಹೆವಿ ಬಿಸಿ ಅಲ್ಲ, ಥ್ಯಾಂಕ್ ಯು. ಬೇಸಿಗೆ ಇವಾಗ ತಾನೇ ಶುರುವಾಗಿದೆ, ಬಟ್ ಬಿಸಿಲಂದ್ರೂ ಸಿಕ್ಕಾಪಟ್ಟೆ ಇತ್ತು. ಹಾಗಾಗಿ ನಾವು ನಾನು ಮಾರ್ನಿಂಗ್ ಏನೂ ಟಿಫನ್ ಮಾಡಿರಲಿಲ್ಲ. ವೀರು ಟಿಫನ್ ಮಾಡಿದರು. ನಾನು ಒಂದು ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿ ಎಂಟ್ರೆನ್ಸಲ್ಲಿ ನಾನು ಎಳ್ನೀರು ತಿರ್ಗಾ ಮತ್ತು ಸಿಕ್ಕಾಪಟ್ಟೆ ಬಿಸಿಲು ನೋಡ್ಬೋದು. ರಂಜಾನ್ ಮತ್ತು ಯುಗಾದಿ ಎರಡೂ ಒಂದೇ ಸರಿ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇತ್ತು. ಎಲ್ಲ ಶಾಪ್ಗಳಲ್ಲೂ ತುಂಬ ಜನ ಅಂದರು. ಆಮೇಲೆ ಟ್ರಾಫಿಕ್ ಅಷ್ಟೇ ತುಂಬ ಇತ್ತು. ಸೊ ಹಾಗಾಗಿ ನನಗೇನು ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ವೀರು ಇಲ್ಲ ನೀನು ತೊಗೊಂಬಿಡು ಈ ಸರಿ, ತೊಗೊಂಡೆಲ್ಲ ತುಂಬ ದಿನ ಆಯಿತು ಅಂತ ಹೇಳಿದರು ಅವರು. ಆ್ಯಕ್ಚುಲಿ ನಾವು ಫಸ್ಟ್ ಹೋಗೋದೇ ಜುಡಿಯಾ ಅಂತ ಅಂದ್ಕೊಂಡ್ವಿ. ಅವರು ಡೈರೆಕ್ಟಾಗಿ ನನಗೆ ಸ್ಯಾರಿ ಶಾಪಿಗೆ ಕರ್ಕೊಂಡು ಹೋದರು. ಸೊ ಅಲ್ಲಿ ನೋಡಿಬಿಟ್ಟು ಅಲ್ಲೂ ಅಷ್ಟೇ ತುಂಬ ಜನ ಇದ್ದರು. ಒಳಗಡೆ ಅಂತೂ ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಜನ ಇದ್ದರು. ಅವತ್ತು ಬೇರೆ ಸಂಡೇ ಇತ್ತು. ಹಾಗಾಗಿ ಯುಗಾದಿ ಮತ್ತು ರಂಜಾನ್ ಅಂತ ಆಫರ್ಗಳನ್ನ ಸಿಕ್ಕಾಪಟ್ಟೆ ಬಿಟ್ಟಿದ್ರು ಎಲ್ಲ ಕಡೆಯೂ. ನಾನು ನೋಡ್ತಾ ಇದ್ದೆ ಈ ಥರ ಬಾರ್ಡ್ರ್ ಸೀರೆ ನೋಡೋದ ಅಥವಾ ಪ್ಲೇನ್ ಸೀರೆ ನೋಡೋಣ ಅಂತ ನೋಡ್ತಾ ಇದ್ದೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋ ಕನ್ಫ್ಯೂಸಲ್ಲೇ ನೋಡ್ತಾ ಇದ್ದೆ. ಸೊ ಈ ಥರ ಇದೆನಾ ನನ್ನ ಹತ್ರ ಅಂತ ಥಿಂಕ್ ಮಾಡ್ತಾಯಿದ್ದೆ, ನೋಡ್ತಾ ಇದ್ದು ಅಷ್ಟೆಲ್ಲ ಹುಡ್ಕಾಡಿ ಕೊನೆಗೆ ಒಂದು 2-3 ಸೀರೆನ ಸೆಲೆಕ್ಟ್ ಮಾಡಿದೆ. ಆ 2-3 ಸೀರೆಯಲ್ಲಿ ಮತ್ತೆ ಯಾವುದನ್ನ ಸೆಲೆಕ್ಟ್ ಮಾಡಬೇಕನ್ನೋ ಕನ್ಫ್ಯೂಸು. ಯಾಕಂದರೆ ಯಾರೋ ನಮ್ಮ ಜೊತೆಗಿರೋರು ಪಕ್ಕದಲ್ಲಿರೋರು ಯಾವುದೋ ಒಂದು ಸೀರೆ ತೊಗೊಂಡ್ರು ಅಂದರೆ ಅದು ತೊಗೋಬೇಕಿತ್ತು, ಅದು ತುಂಬ ಚೆನ್ನಾಗಿತ್ತು ಅನ್ನೋ ಮೈಂಡ್ಸೆಟ್ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಹೆಣ್ಮಕ್ಳಿಗೆ. ಇಲ್ಲ ಇದು ಚೆನ್ನಾಗಿದೆನಾ ಅನ್ನೋದು. ಅದಕ್ಕೆ ಅವ್ರು ತೋರಿಸ್ತಾ ಇದ್ರು ಯಾವ್ದ್ಯಾವುದು ಅಂತಂದ್ಬಿಟ್ಟು ನಾನು ಒಂದು 2-3 ಸೀರೆನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ, ನೋಡೋಣ ಯಾವುದು ಅಂತಂದ್ಬಿಟ್ಟು. ಇದು ಒಂದು ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅದು ಬಾರ್ಡ್ರ್ ಹೆವಿ ಅನ್ಸೋಕ್ಕೆ ಶುರುವಾಯಿತು. ರಫ್ ಇತ್ತು ಸ್ಯಾರಿ. ಈ ಸೀರೆ ಅಂಗಡಿ ಅಥವಾ ಬಟ್ಟೆ ಅಂಗಡಿಗೆ ಹೆಣ್ಮಕ್ಳು ನಾವುಗಳು ಹೋದರೆ ಕೇಳಬೇಕಾ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ, ಅವ್ರು ತೊಗೊಂಡ್ರೋದು ಚೆನ್ನಾಗಿದೆನಾ ಅಥವಾ ನಾನು ತಗೊಂಡ್ರೋದು ಚೆನ್ನಾಗಿದೆನಾ, ಇದೇ ನೋಡ್ತಾ ಇರ್ತೀವಿ. ಪಾಪ ವೀರು ಅಂತ ಒಂದು ಸೈಡಲ್ಲಿ ಕೂತ್ಬಿಟ್ಟಿದ್ರು, ನೀನು ಪಾಡಿ ನೀನೇನಾದರೂ ಮಾಡ್ಕೊಂಬ ಅಂತಂದು. ನಾನು ಹುಡ್ಕಾಡಿ ಒಂದು 3-4 ಸೀರೆ ಎತ್ಕೊಂಡು ಹೋದೆ. ಅದರಲ್ಲೂ ತೋರಿಸ್ತಾ ಇದ್ದೆ ಇದು ತೊಗೊಳ್ಳ ಅಂತ. ಕನ್ಫ್ಯೂಷನ್, ಎರಡೂ ತೊಗೊಂಬಿಡು ಅಂತ ಹೇಳ್ತಾಯಿದ್ರು. ನೋಡೋಣ ಅಂತಂದ್ಬಿಟ್ಟು ನಾನು ಅದರಲ್ಲಿ ಒಂದು ಚಾಯ್ಸ್ ಮಾಡಿಕೊಂಡೆ ಅದು ಯಾವುದು ಅಂತ. ಆಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ವೀರು ಬಿಲ್ ಮಾಡ್ಸೋಕೆ ಹೋದ್ರು. ಇಲ್ಲೆಲ್ಲ ಅವ್ರು ಬಿಲ್ ಮಾಡಿಸೋ ಅಷ್ಟೊತ್ತಿಗೆ ನಾನು ಇಲ್ಲಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಅಂತ ಹೇಳ್ತಾಯಿದ್ರು. ನೋಡೋಣ ಅಂತ ನೋಡ್ತಾ ಇದ್ದೆ. ಅಲ್ಲೂ ಅಷ್ಟೇ ಹೆಣ್ಮಕ್ಳು ಅಂತೂ ಕೇಳಬೇಕಾ, ಹಬ್ಬದ ಸೀಸನ್ ಒಂದು. ಸೊ ಹಾಗೆ ಹೊರಗಡೆ ಬರ್ತಾ ಸ್ವಲ್ಪ ಮಸಾಲ ದಿನಸು ಖಾಲಿಯಾಗಿತ್ತು ಮನೇಲಿ, ಅದೊಂದೆರಡು ತೊಗೊಂಡು ಹಾಗೆ ಹೊರಗಡೆ ಬಂದ್ವಿ. ಮಧ್ಯಾಹ್ನ ಊಟದ ಟೈಮ್ ಬೇರೆ ಆಗಿತ್ತು. ಸೊ ಮನೇಲಿ ನಾನು ಮಾಡಿರೋ ಅಡುಗೆ ನಾನೇ ತಿಂದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ಒಂದೊಳ್ಳೆ ಕಡೆ ಊಟಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿ ಇರೋದು. ಅವರು ಅಷ್ಟೇ ಅಲ್ಲೇ ಬಳ್ಳಾರಿಯಲ್ಲಿರೋ ಒಂದು ಹೋಟೆಲ್ ಜನಪದ ಹೋಟೆಲ್ಗೆ ಕರ್ಕೊಂಡು ಹೋದರು. ಅಲ್ಲಿ ಹೋಳಿಗೆ ಊಟ ಇತ್ತು. ಸೊ ಇಬ್ಬರು ಹೋಳಿಗೆ ಊಟ ಮಾಡೋಣ ಅಂತಂದ್ಬಿಟ್ಟು ಸೀದಾ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ.
ತುಂಬ ದಿನ ಆಗಿತ್ತು ಈ ಥರ ಊಟ ಮಾಡಿ, ಬಾಳೆ ಎಲೆ ಊಟ. ಕಾಳಿನ ಪಲ್ಯ, ಚಟ್ನಿ ಅಥವಾ ಸೈಡ್ಸು ಎಲ್ಲ ತುಂಬ ಚೆನ್ನಾಗಿ ಅನ್ಲಿಮಿಟೆಡ್ ಆಗಿ ಕೊಡೋವಂಥ ಫುಡ್ ಇದು. ಹೋಳಿಗೆ ಊಟ ಇರುತ್ತೆ ಮತ್ತು ರೊಟ್ಟಿ ಇರುತ್ತೆ, ಚಪಾತಿನೂ ಇರುತ್ತೆ. ನಾವು ಯಾವ್ದು ಬೇಕೋ ಆಪ್ಷನಲ್ ತೊಗೋಬೋದು. ನಾವು ಹೋಗಿದ್ದು 2023 ಹೋಗಿದ್ವಿ. ಇಡೀ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ನಮ್ಮ ಅತ್ತೆ ನಾವು ಎಲ್ಲ ಹೋಗಿದ್ವಿ. ಅದಾದಮೇಲೆ ಇವಾಗ ಮತ್ತೆ ಹೋಗಿದ್ದು. ತುಂಬ ಚೆನ್ನಾಗಿದೆ, ಇನ್ನೊಮ್ಮೆ ಹೋಗೋಣ ಅಂತ ಬಳ್ಳಾರಿಗೆ ಹೋಗಿದ್ವಲ್ಲ, ಹಾಗೆ ಹೋಗಿ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ನಾವು ಅನ್ಕೊತೀವಿ ತುಂಬ ಚೆನ್ನಾಗಿ ಊಟ ಮಾಡಿಬಿಡೋಣ ಅಂತ. ಬಟ್ ಅಲ್ಲಿ ಒಂದು ಹೋಳಿಗೆ ತಿನ್ನೋ ಅಷ್ಟರಲ್ಲಿಗೆ ನನಗೆ ಫುಲ್ ಆಗಿಬಿಡ್ತು. ಸೊ ಅದಾದಮೇಲೆ ಸ್ವಲ್ಪ ಚಪಾತಿ ತಿಂದೆ, ಅರ್ಧ ಹೋಳಿಗೆ ಹಾಗೆ ಬಿಟ್ಟೆ. ಅದಾದಮೇಲೆ ರೈಸು, ರಸಮ್ ಕೊಟ್ಟರು, ಚಿತ್ರಾನ್ನನೂ ಕೊಟ್ಟಿದ್ದರು. ನಾವು ಕರ್ಡ್ ಬೇಕಂದ್ರೂ ಹಾಕ್ಸ್ಕೊಬೋದು. ಸೊ ಒಟ್ಟಿನಲ್ಲಿ ಅನ್ಲಿಮಿಟೆಡ್ ಆಗಿತ್ತು. ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. 150 ರುಪೀಸ್ ಪರ್ ಪರ್ಸನ್. ಸೊ ಆರಾಮಾಗಿ ಊಟ ಮಾಡ್ಕೊಂಬರ್ಬೋದು ಫ್ಯಾಮಿಲಿ ಎಲ್ಲ ಹೋದ್ರೂ. ನಂಗನ್ಸು ತುಂಬ ಇಷ್ಟ ಆಯಿತು. ಅಪ್ಪ ಹೆಂಗಿತ್ತು ಊಟ? ಏನೇನು ತಿಂದೆ? ಫುಲ್ ಆಯ್ತಲ್ವಾ? ಹೌದು, ಆ್ಯಕ್ಚುಲಿ ನನಗೂ ಫುಲ್ ಆಯಿತು ಊಟ. ಒಂದು ಹೋಳಿಗೆ ತಿನ್ನೋಷ್ಟೊತ್ತಿಗೆ ನಮಗೆ ಆಲ್ರೆಡಿ ಫುಲ್ ಆಗಿಬಿಡುತ್ತೆ, ಬಿಕಾಸ್ ದೊಡ್ಡದಿತ್ತು ಹಾಗಾಗಿ. ಸೊ ಇವಾಗ ನೆಕ್ಸ್ಟು ಪ್ರೋಗ್ರಾಮ್ ಎಲ್ಲಿಗೆ? ಜುಡಿಯೋ ಹೋಗೋಣ. ಜುಡಿಯೋ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಅಂತ. ಎರಡು ಚೆನ್ನಾಗಿದೆ. ಹಾಕೊಂಡು ಟ್ರಯಲ್ ನೋಡ್ಕೊಂಬ. ಇಂಥ ಹೆಂಗಿದ್ರು ವೈಟ್ ಆಯ್ತಲ್ಲ ಪ್ಯಾಂಟು. ಅಕ್ಕ ಬಾಟ್ಲ್ ಎಷ್ಟು ಬೀಳುತ್ತೆ ಅಕ್ಕ ಇದು? ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾವು ಅಲ್ಲಿ ಮಣ್ಣಿನ ಮಡಿಕೆ ಅಥವಾ ಏನಾದ್ರು ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ತುಂಬ ರೇಟ್ ಹೇಳ್ತಿದ್ರು. ಮುಂದ್ಗಡೆ ನೋಡೋಣ ಅಂತ ಬರ್ತಾ ಇದ್ವಿ. ಈಗಂತೂ ಬಳ್ಳಾರಿಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಯಪ್ಪ, ನಾವಿರೋ ಪ್ಲೇಸಲ್ಲಾದರೂ ಓಕೆ, ಬಟ್ ಬಳ್ಳಾರಿ ಅಂತೂ ಹೆವಿ ಬಿಸಿಲಿದೆ. ಸೊ ನೋಡ್ತಾ ಇದ್ವಿ. ನಾನೊಂದು ಜಗ್ ತೊಗೊಂಡು 2 ಲೀಟ್ರ್ ಅಂತ ಅಂದ್ಬಿಟ್ಟು ಅದೇ ಕೇಳ್ತಾ ಇದ್ವಿ. ಅಕ್ಕ ಕೊಡೋದು ಹೇಳಕ್ಕ. ಇವು ಚಿಕ್ಕು ಎಷ್ಟು ಬೀಳ್ತಾವಕ್ಕ ನೆಲ್ಲಿ? ಅಕ್ಕ ಇದೆಷ್ಟು ಚಿಕ್ಕದು ಎಷ್ಟು ಬೀಳುತ್ತೆ? 700. ಇವಾಗ ಅಷ್ಟು ಬಿಸಿಲಿಲ್ಲ, ಬೆಳಿಗ್ಗೆ ಅಂದರೂ ಸಖತ್ ಬಿಸಿಲಿತ್ತು. ನಾವು ಬಳ್ಳಾರಿಗೆ ಹೋಗಿದ್ವಿ ಶಾಪಿಂಗ್. ಅದು ಆಲ್ರೆಡಿ ವಿಡಿಯೋ ನೋಡಿರ್ತೀರಾ. ಏನೇನು ತೊಗೊಂಬಂದ್ವಿ ಅಂತ ತೋರ್ಸೋಣ ಶಾಪಿಂಗಲ್ಲಿ ಏನೇನು. ಫಸ್ಟ್ ನಾವು
ಇಲ್ಲ ಯಾವ್ದ್ಯಾವುದು ಅಂತ ನೋಡ್ರಲ್ವಾ, ಸೊ ಅದಕ್ಕೆ ಫಸ್ಟ್ ನಾನು ತಗೊಂಡೆ ಸ್ಯಾರಿ ತಗೊಂಡೆ ಇದು. ಬಟ್ ನನಗೆ ಯಾವುದೇ ಪ್ಲ್ಯಾನ್ ಇರಲಿಲ್ಲ ತಗೋಬೇಕು ಅಂತ. ಬಳ್ಳಾರಿ ಯಾಕೆ ಹೋಗಿದ್ದಾಗ ನಿಂಗೆ ಆ್ಯಕ್ಚುಲಿ ಶಾಪ್ ಮಾಡ್ಬೇಕಂತ ಹೋಗಿದ್ದು ಬಟ್ಟೆ ತರೋಣ ಅಂತ. ನನಗೆ ಬಟ್ ವೀರು ಇದನ್ನ ಸ್ಯಾರಿ ತಗೋ ಅಂತ ಹೇಳ್ದ, ಹಾಗಾಗಿ ಇಲ್ಲಾಂದ್ರೆ ತಗೊಂತಾನೆ ಇದ್ದಿಲ್ಲ ಗೈಸ್ಗಳು. ತಗೊಂತಿಲ್ಲ. ಬಟ್ ಈ ಸ್ಯಾರಿ ತಗೊಂಡೆ. ಇದೇನೋ ಕಲರ್ ತುಂಬ ಇಷ್ಟ ಆಯಿತು ನನಗೆ, ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ. ಆ್ಯಂಡ್ ನಾನು ಮದುವೆ ಆದಮೇಲೆ ಫಸ್ಟ್ನೇ ಸರಿ ಯುಗಾದಿಗೆ ತೊಗೊತಿರೋ ಬಟ್ಟೆ. ಹೌದು ಗೈಸ್, ಆಫ್ಟರ್ 3 years ಐ ಥಿಂಕ್ ಅವಳು ಯುಗಾದಿಗೆ ಬಟ್ಟೆ ಇದ್ದಿಲ್ಲ, ಯಾವುದು ತೊಗೊಂಡಿರಲಿಲ್ಲ. ಫಸ್ಟ್ ಟೈಮ್ ಮದುವೆ ಆದಮೇಲೆ ಯುಗಾದಿಗೆ ನಾನು ತೊಗೊಂಡ್ರು ಹೊಸ ಬಟ್ಟೆ. ಐ ಥಿಂಕ್ ವೀರು ಕೊಡ್ಸಿದ್ರಲ್ಲೇ ಹೈಯೆಸ್ಟ್ ಕಾಸ್ಟ್ಲಿ ಸದ್ಯಕ್ಕೆ 4 ವರ್ಷದಲ್ಲಿ ಅಂದರೆ ಇದೇ ಸೀರೆ ಅನಿಸುತ್ತೆ. 1400 ರೂಪಾಯಿ. 1400 ರೂಪಾಯಿ ಹೈಯೆಸ್ಟ್ ಸದ್ಯಕ್ಕೆ ವೀರು ಕೊಡ್ಸಿರೋ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂದರೆ ಇದು. ಸಖತ್ ಇಷ್ಟ ಆಯಿತು ನನಗೆ. ಬಜೆಟ್ ಇಲ್ಲ ಅಂತಲ್ಲ, ನಂಗೆ ಜಾಸ್ತಿ ಕಾಸ್ಟ್ಲಿ ಇಷ್ಟ ಆಗಲ್ಲ ಅಷ್ಟೊಂದು. ಯಾಕೆ ಸುಮ್ಮನೆ ತೊಗೋಬೇಕು ಇಡಬೇಕು ಅನ್ನೋ ಮೈಂಡ್ ಸೆಟ್. ಇದು ಪರ್ಪಲ್, ಸೊ ಗೋಲ್ಡ್ ಮತ್ತು ಸಿಲ್ವರ್ ಪ್ರಿಂಟ್ ಜರಿ ಬಂದಿರೋವಂಥದ್ದು. ಸಿಕ್ಕಾಪಟ್ಟೆ ಸಾಫ್ಟ್ ಇದೆ, ನೋಡ್ಬೋದು. ಐ ಥಿಂಕ್ ಬಾರ್ಡರ್ ಇದೆ, ಸೊ ಈ ಥರ ಬಾರ್ಡರ್ ಬಂದಿದೆ. ಈ 4 ವರ್ಷದಲ್ಲಿ ನಾನು ಕೌಂಟ್ ಮಾಡಿರೋ ಪ್ರಕಾರ 5 ಸೀರೆ, ಇದು 5ನೇ ಸೀರೆ ನಾನು ಕೊಡಿಸಿರೋದು ಅಲ್ವಾ? 5ನೇದ 4ನೇದ? ಮೇ ಬಿ 5ನೇದು ಅನ್ಸುತ್ತೆ. ವರಮಹಾಲಕ್ಷ್ಮಿ ಕಾಮನ್ ತೊಗೊಳ್ಳೇಬೇಕಲ್ಲ, ಹಾಗಾಗಿ ತೊಗೊತೀನಿ. 3 ಇದು ಪ್ಲಸ್ 4. ಆಮೇಲೆ ಫಸ್ಟ್ ನಾನು ತೊಗೊಂಡಿದ್ದು ವೀರು ಹತ್ರ 250 ರೂಪಾಯಿ ಸೀರೆ. ಆನ್ಲೈನ್ ಗೈಸ್, ಓನ್ಲಿ 250. ಬರ್ಡೇಗೆ ಅಂತ ತೊಗೊಂಡಿದ್ದು, ಕಾಸ್ಟ್ಲಿ ಏನಲ್ಲ, ಹಾಗಾಗಿ ಬಜೆಟ್ ಫ್ರೆಂಡ್ಲಿ. ಸೊ ನೆಕ್ಸ್ಟು ನಂದಾಯಿತು. ಸೊ ನಾನು ಒಂದು ಸೀರೆ ತೊಗೊಂಡೆ. ನೆಕ್ಸ್ಟ್ ಗೈಸ್ ಜುಡಿಯೋ ಹೋಗಿ ನಂದು ಶಾಪಿಂಗ್ ಅವಾಗ ಅಲ್ಲಿ ನಾವು ಹೋಗಿದ್ದೆ ವೀರುಗೆ ಶಾಪಿಂಗ್ ಮಾಡ್ಬೇಕಂದ್ರೆ, ಇವ್ರಿಗೆ ಶಾಪಿಂಗ್ ಮಾಡಬೇಕು ಅಂತಲೇ ಹೋಗಿದ್ದು, ಬಟ್ಟೆ ತರಬೇಕು ಅಂತ. ಇಲ್ಲಿ ಅಷ್ಟೊಂದು ಚೆನ್ನಾಗಿ ಸಿಗಲ್ಲ, ಹಾಗಾಗಿ ನಾವು ಹೋದರೆ ಬಳ್ಳಾರಿನೇ ಹೋಗಬೇಕು. ಹೌದು, ಸಿಕ್ಕಾಪಟ್ಟೆ ಏನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ, ಸ್ವಲ್ಪ. ನಾನು ಭಾಳ ಸಿಂಪಲ್ ಆಗಿ ತಗೊಳೋದು. ಜಸ್ಟ್ 1 ಶರ್ಟ್ ಇಲ್ಲ 2 ಶರ್ಟ್ 1 ಪ್ಯಾಂಟ್ ಅಷ್ಟೇ. ಅದೇನು ತೀರಾ ಕಮ್ಮಿದೇನಿರಲ್ಲ, ಒಂದೊಂದು 1000 ರೂಪಾಯಿ ಲೆಕ್ಕಕ್ಕಿರುತ್ತೆ ಅಷ್ಟೇ. ಇಷ್ಟು ತೊಗೊಬಂದ್ವಿ. ಬ್ಯಾಗಿ ಪ್ಯಾಂಟ್ ಇರಲಿಲ್ಲ ಅವ್ರ ಹತ್ರ, ಹಾಗಾಗಿ ಒಂದು ಬ್ಯಾಗಿ ಪ್ಯಾಂಟು. ಆ್ಯಂಡು ಇದು ನಂಗೆ ಸಖತ್ ಇಷ್ಟ ಆಯ್ತು ಈ ಕಲರು. ಆ್ಯಂಡ್ ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ, ಕಾಟನು. ಇದು ಬಂದ್ಬಿಟ್ಟು 599, 600. ಆ್ಯಂಡ್ ಇದು ಅಷ್ಟೇ, ಇದೂ ಇಷ್ಟ ಆಯಿತು. ಈ ಥರ ಇರಲಿಲ್ಲ ಕಲೆಕ್ಷನ್, ಹಾಗಾಗಿ ಇದು ಅಂತ ತೊಗೊಂಡಿದ್ದು. ಸೊ ಯುಗಾದಿಗೆ ಅಂತ ತೊಗೊಂಬಂದಿದ್ದೀನಿ. ನಾನು ಅಷ್ಟೇ ಸ್ಯಾರಿ ಯುಗಾದಿಗೆ ಅಂತ ತೊಗೊಂಬಂದಿನಿ, ಬಟ್ ಅದನ್ನು ಯಾವಾಗ ಹಾಕ್ಕೊತೀನೋ ಏನೋ ಗೊತ್ತಿಲ್ಲ, ಇನ್ನು ನೋಡಬೇಕು. ಆಮೇಲೆ ನಾವು ಶಾಪ್ ಮಾಡಿದ್ದು ಹುಡುಗಿರ ಫೇವ್ರೇಟ್ ಲಿಪ್ಸ್ಟಿಕ್. ಸೊ ಈ ಥರ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಒಂದು ನಾನು ತೊಗೊಂಡೆ ಅಲ್ಲೇ ಜುಡಿಯೋನಲ್ಲಿ. ಗೈಸ್ ಆ್ಯಕ್ಚುಲಿ ಇವಳು ಲಿಪ್ಸ್ಟಿಕ್ ತಗೊಳಕ್ಕೆ ಜುಡಿಯೋ ಹೋಗೋದು, ಇವು ಡ್ರೆಸ್ ಎಲ್ಲ ಅದು ಸುಮ್ಮನೆ ಡ್ರೆಸ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ, ಫಸ್ಟ್ ಹೋದ್ರೇ ಮೇಕಪ್ ಐಟಮ್ಸ್. ಆಮೇಲೆ ಒಂದು ಪರ್ಫ್ಯೂಮ್ ತೊಗೊಂಡ್ವಿ. ದೆನ್ ಇದು ಒಂದು ಚಿಕ್ಕದೊಂದು ಪರ್ಫ್ಯೂಮ್. ಬ್ರ್ಯಾಂಡ್ ಯಾವುದು ಅಂತ ಹೇಳಿದಾಗ ನಾ ಸೊ ದಟ್ ಅವರು ಕೂಡ ತಗೊಳ್ಳೋದಲ್ಲ. ಜುಡಿಯೋಲ್ಲಿ ಯಾವ ಬ್ರ್ಯಾಂಡ್? ಟೋಫಿ ಡ್ರಾಪ್. ಟೋಫಿ ಡ್ರಾಪ್ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ, ಇದು ಯೂಸ್ ಮಾಡ್ತಾ ಇದ್ದೀವಿ. ಸೊ ಲೈಕ್ ಆಯಿತು, ಹಾಗಾಗಿ ಇನ್ನೊಂದು ತೊಗೊಂಬಂದ್ವಿ. ಇದು ಪಾಕೆಟ್ ಫ್ರೆಂಡ್ಲಿ, ಇದೂ ಅಷ್ಟೇ ಸಖತ್ತಾಗಿದೆ, ಅಷ್ಟೇ ಶಾಪಿಂಗ್ ಮಾಡಿದ್ದು. ಸೊ ಆಮೇಲೆ ನನಗೆ ಈ ಸ್ಲಿಪ್ಪರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಕ್ಯೂಟಾಗಿತ್ತು, ಹಾಗಾಗಿ ಒಂದು ಈ ಸ್ಲಿಪ್ಪರ್ ತೊಗೊಂಡೆ. ಇದು 200 ರೂಪೀಸ್ ಏನೋ ಸಮಥಿಂಗ್ ಇತ್ತು, 199, ಹಾಗಾಗಿ ಅದು ಒಂದು ತೊಗೊಂಡೆ. ಸೊ ಇದು ನಮ್ಮ ಯುಗಾದಿ ಶಾಪಿಂಗ್ ಆಗಿತ್ತು. ಸೊ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ಶಾಪಿಂಗ್ ಅಂತ ಹೋಗಿದ್ವಲ್ವ. ಹೌದು, ಆಫ್ಟರ್ ನಾವು ಶಾಪ್ ಮಾಡಿದ್ದು. ಹೌದು ಗೈಸ್, ಯುಗಾದಿಗೆ ಅಂತ ನಾವು ಯಾವಾಗಲೂ ಶಾಪ್ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಆಫ್ಟರ್ ಮ್ಯಾರೇಜ್ ಅವಳಿಗೆ ಸ್ಯಾರಿ ಕೊಡಿಸಿದ್ದೀನಿ ಯುಗಾದಿಗೆ. ಸೊ ಲೆಟ್ಸ್ ಸೆಲೆಬ್ರೇಟ್ ಯುಗಾದಿ, ನ್ಯೂ ಇಯರ್. ನಮ್ಮ ಕರ್ನಾಟಕದ ಹೊಸ ವರ್ಷ ಅಂದರೆ ಯುಗಾದಿ. ಸೊ ಈ ಯುಗಾದಿನ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಇಬ್ಬರಿಗೂ ಡ್ರೆಸ್ ತೊಗೊಂಡು ಬಂದಿದ್ದೀವಿ. ಸೊ
ವೇಟ್ ಗೈಸ್, ಯುಗಾದಿ ವ್ಲಾಗ್ ಕೂಡ ಬರುತ್ತೆ, ಸೊ ಅದನ್ನು ನೀವು ನೋಡಿ. ಓಕೆ, ಸೊ ವೀರು ಹೊಸ ಬಟ್ಟೆ ಏನೋ ಹಾಕೊಂತಾರೆ, ಬಟ್ ನಾನು ಆ ಸ್ಯಾರಿ ಹಾಕೋಬೇಕಂದ್ರೆ ಮೇ ಬಿ ಇನ್ನೊಂದು ವರ್ಷನೇ ಬರ್ಬೇಕಂತ ಮತ್ತೆ ಅನ್ಸುತ್ತೆ ಅದು. ಎದಕ್ಕೆ ತಗೊಂಬಂದಿದ್ದೀನಿ? ಓಕೆ, ನಮ್ಮ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಏನು ಮಾಡಬೇಕು? ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಸ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು.